ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ಸೊ ಇವತ್ತು ಚಿಕ್ಕಮಗಳೂರಿಂದ ಒಬ್ಬ ಕಸ್ಟಮರ್ ಬಂದಿದ್ದರು. ಸೊ ಸುಮಾರು ಗಿಡಗಳನ್ನ ಕಾರಲ್ಲಿ ತುಂಬಿಬಿಟ್ಟಿದ್ದಾರೆ. ಸೊ ಕಾರ್ ಕೆಪಾಸಿಟಿಗೆ ಮೀರಿ ತುಂಬಿದ್ದಾರೆ. ಅವ್ರು ಬಂದಿದ್ದು ಬರೀ ಒಂದು 50-100 ಗಿಡ ತೊಗೊಳ್ಬೇಕು ಅಂತ. ಬಟ್ ಆದರೆ ಇಲ್ಲಿ ಬಂದ ನಂತರ ಎಲ್ಲ ಗಿಡಗಳು ನೋಡಿ ತುಂಬ ಇಷ್ಟ ಆಗಿ ಪ್ರತಿಯೊಂದು ವೆರೈಟೀಸು 20 ಗಿಡ 10 ಗಿಡ ಒಂದು ಫಾರ್ಮ್ ಹೌಸ್ ಥರ ಮಾಡೋಣ ಅಂತ ತೊಗೊಂಡೋಗ್ತಿದ್ದಾರೆ ಅವ್ರ ತೋಟದಲ್ಲಿ. ಸೊ ಅವ್ರಿರೋದು ಬಂದು ಮಲೆನಹಳ್ಳಿ ಸೈಡ್ ಬರ್ತಾರೆ, ಸಕ್ರಾಪಟ್ಟಣೆಯಿಂದ ಮಲೆನಹಳ್ಳಿ ಮಧ್ಯೆ ಬರುತ್ತೆ ಅದು ಊರು. ತುಂಬ ಚೆನ್ನಾಗಿದೆ ಗಿಡಗಳು ಮಾತ್ರ. ಸೊ ಬನ್ನಿ ಸರ್, ಹೇಗೆ ನಮ್ಮದು ಸಿಕ್ತು ನಿಮಗೆ ಇದೆಲ್ಲ ಲಿಂಕ್ ಎಲ್ಲ ಯಾವ ರೀತಿ ಸಿಕ್ತು? ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ. ಓಕೆ, ತುಂಬ ದಿವಸದಿಂದ ನೋಡ್ತಾ ಇದ್ದೆ, ಬರಬೇಕು ಅಂದ್ಕೊಂಡೆ, ಬರೋಕ್ಕಾಗಿಲ್ಲ. ಇವತ್ತು ಬಂದಿದ್ದೀನಿ. ಸ್ವಲ್ಪ ಫಾರ್ಮ್ ಹೌಸ್ ಥರ ಮಾಡೋಣ ಅಂತೇಳಿ. ಓಕೆ, ಎಲ್ಲ ವೆರೈಟೀಸ್ ಸ್ವಲ್ಪ ತೊಗೊಂಡಿದ್ದೀನಿ ಸರ್. ಓಕೆ ಓಕೆ ಏನು ಅನ್ನಿಸ್ತು ಸರ್ ನಮ್ಮದು ಯೂಟ್ಯೂಬ್ ಚಾನಲ್ ಎಷ್ಟು ತಿಂಗಳಿಂದ ನೋಡ್ತಾ ಇದ್ದೀರಾ? ಸುಮಾರು ಈಗ ಒಂದು 6-7 ತಿಂಗಳಿಂದ ಫಾಲೋಅಪ್ ಮಾಡ್ತಿದ್ದೆ. ಓಕೆ. ಸೊ ತುಂಬ ಲೈಕ್ ಆಯಿತು ನಿಮ್ಮ ವೀಡಿಯೋಸು, ಕಂಟೆಂಟು. ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ರೆಡ್ ಡೈಮಂಡ್ ಒಂದು 200, ಆಮೇಲೆ ಲೈಟ್ ಪಿಂಕ್ ಒಂದು 100 ತಗೊಂಡಿದ್ದೀನಿ. ಓಕೆ. ಆಮೇಲೆ ಕಟ್ಟಿಮನಿ ಮ್ಯಾಂಗೋ. ನೀವು ನನಗೆ ಫೋನ್ ಮಾಡಿದ್ದು ಬರೀ 50 ಗಿಡ ಬೇಕು ಅಂತ ಕಾರ್ ತೊಗೊಂಬಂದ್ರಿ. ಇವಾಗ ಕಾರಲ್ಲಿ ಜಾಗ ಇಲ್ಲ, ಈ ರೀತಿ ತುಂಬಿಕೊಂಡಿದ್ದೀರಾ. ಎಲ್ಲ ಗಿಡಗಳು ಇಷ್ಟ ಆಯ್ತಾ ನಿಮಗೆ? ಎಲ್ಲ ಇಷ್ಟ ಆಯಿತು. ಸಪೋಟ, ನಾಗ್ಪುರ್ ಆರೆಂಜು, ಮಸೂಂಬೆ, ಮತ್ತೆ ಮ್ಯಾಂಗೋ. ವೆರೈಟೀಸು ಏನೇನಿದು ಸರ್? ಇದು ತಾಯ್ಪಟ್ಟಿ ಕಟ್ಟಿಮನಿ ಅಂತ, ಆಲ್ ಸೀಸನ್ ಮ್ಯಾಂಗೋ. ಆಲ್ ಸೀಸನ್ ಮ್ಯಾಂಗೋ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಗ್ರಾಫ್ಟೆಡ್. ಹೌದು. ಆಲ್ರೆಡಿ ಇಷ್ಟು ಉದ್ದ ಬೆಳೆದಿದೆ. ಓಕೆ ಓಕೆ. ಲೈಕ್ ಆಯಿತು. ಬಂದು ಲೀಚಿ, ಚೈನೀಸ್ 3 ಲೀಚಿ. ಹೌದು, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೋಸ್ಕರ ತೊಗೊಂಡ್ರಿ ಅಂದರೆ. ಹೌದು. ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಸರ್ ಅದು ನಾಗ್ಪುರ್ ಆರೆಂಜು ನೀವೇ ಕೇಳಿದ್ರಲ್ಲ, ಆರೆಂಜು ನಮ್ಮ ಸೈಡ್ ಬರುತ್ತಾ ಅಂದರೆ ಬರುತ್ತೆ. ಸ್ವಲ್ಪ ಸ್ವೀಟ್ ಬರೋಕ್ಕೆ ಒಂದು ಸ್ವಲ್ಪ ಫರ್ಟಿಲೈಸರ್ಸ್ ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪ ಹುಳಿ ಇರುತ್ತೆ, ಸ್ವೀಟ್ ಬರೋಕ್ಕೆ ಯೂಸ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚಿಕ್ಕ ಗಿಡಕ್ಕೆ ಲೆಮನ್ ಬಿಟ್ಟಿದೆ. ಆಲ್ ಸೀಸನ್ ಲೆಮನ್ನು ತುಂಬ ಚಿಕ್ಕದಕ್ಕೆ ಬಿಟ್ಟಿದೆ. ತುಂಬ ಚೆನ್ನಾಗಿ ಲೆಮನ್ ಕುಯ್ದು ಜ್ಯೂಸ್ ಮಾಡಿ ಕೊಟ್ಟರು. ಹೌದೌದು. ನಿಮಗೆ ನೀವು ಆ್ಯಕ್ಚುಲಿ 50 ಗಿಡ ಲೆಮನ್ ತೊಗೊಂಡ್ರಿ. ಹೌದು, ತುಂಬ ಟೇಸ್ಟ್ ಇದೆ ಆ್ಯಕ್ಚುಲಿ. ಒಳ್ಳೆ ಸ್ಮೆಲ್ಲು, ಘಮ ಘಮ ಅಂತಿತ್ತು, ಹಾಗಾಗಿ ತಗೊಂಡಿದ್ದೀವಿ. ಓಕೆ ಓಕೆ. ಬಂದು ಕ್ರಿಕೆಟ್ ಬಾಲ್ ಸಪೋಟ ನೋಡಿ, ಹೂವಾಗಿದೆ ಆಲ್ರೆಡಿ ಅಲ್ಲ? ಹೌದು. ಎಲ್ಲ ಚಿಕ್ಕ ಗಿಡನೇ ಚಿಕ್ಕ ಪ್ಯಾಕೆಟೇ ಇರುತ್ತೆ. ಬಟ್ ಏನಾದ್ರು ನಮ್ಗೆ ಟ್ರಾನ್ಸ್ಪೋರ್ಟ್ ವರ್ಕೌಟ್ ಆಗಲಿ ಅಂತ ನಾವು ಚಿಕ್ಕ ಪ್ಯಾಕೆಟ್ ಮಾಡ್ತೀವಿ. ಬಟ್ ಅದು ಬಿಟ್ಟರೆ ಏನು ಇದೇನಿಲ್ಲ. ತೈವಾನ್ ಲೈಟ್ ಪಿಂಕ್. ಇಷ್ಟುದ್ದ ಲೈಟ್ ಪಿಂಕ್ ಯಾವ ಥರ ನೋಡಿದ್ರಾ ಸರ್? ನೀವು ತುಂಬ ವಿಸಿಟ್ ಮಾಡಿದ್ದೀರಾ? ಕೋಲಾರ ಎಲ್ಲ ವಿಸಿಟ್ ಮಾಡಿದ್ದೀರಾ? ನೋಡಿದ್ವಿ. ಇದು ಹೆಚ್ಚು ಕಮ್ಮಿ 2.5 ಅಡಿ ಇದೆ. ಓಕೆ. ಆಲ್ರೆಡಿ ಇದರಲ್ಲೂ ಇನ್ನೇನು 3 ತಿಂಗಳಲ್ಲೇ ಫ್ರೂಟಿಂಗ್ ಬರೋ ರೇಂಜಿಗಿದೆ ಇದು. ಹೌದು. ಎಲ್ಲ ಚೆನ್ನಾಗಿದೆ. ಸೊ ತುಂಬ ಇಷ್ಟ ಆಯಿತು. ಅದಕ್ಕೆ ನಿಯರ್ಲಿ ಒಂದು 500-600 ಗಿಡ ತೊಗೊಂಡಿದ್ದೀನಿ. 500-600 ಗಿಡ ಕಾರಲ್ಲಿ ತುಂಬೋದಾ? ನೋಡಿ, ಈ ಥರ ಇಷ್ಟು ಲಕ್ಷ ಬಂಡವಾಳ ಹಾಕಿ ಕಾರಲ್ಲಿ ಹಿಂಗೆ ತುಂಬಿಟ್ರಿ. ಏನು ತೊಂದರೆ ಇಲ್ಲ ಸರ್. ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ವಾ, ನಮ್ಮ ಯೂಸ್ಗೆ ಅದು ಇರೋದು. ತಗೊಂಡೋಗಿ ವಾಶ್ ಮಾಡಿದ್ರೆ ಮುಗಿದೋಯ್ತು. ಓಕೆ. ಮತ್ತು ಸರ್ ಎಲ್ಲ ಇದು ಸೀಬೆ ಗಿಡಗಳಲ್ಲಿ ನೀವು ಲೈಟ್ ಪಿಂಕ್ ಅಷ್ಟೇ ಬೇಕು ಅಂದರೆ ನಾನು ಜಪಾನೀಸ್ ರೆಡ್ ಸಜೆಸ್ಟ್ ಮಾಡಿದೆ. ನೀವು ಕಾಯಿ ತಿಂದ್ರಿ ಯಾವಾಗಲೇ? ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದೆ, ಕಾಯಿ ತಿನ್ನಿಸಿದೆ. ಏನು ಅನ್ನಿಸ್ತು? ಯಾವ ಥರ ಇತ್ತು ಅದು ಕಾಯಿ ನಿಮಗೆ? ಟೇಸ್ಟ್ ಇದೆ. ಲೈಟ್ ಪಿಂಕ್ ಇನ್ನ ಹೈಲಿ ಟೇಸ್ಟು, ಸೀಡ್ಲೆಸ್, ಕೊಬ್ಬರಿ ಬೆಲ್ಲ ತಿಂದಂಗೆ ಆಯ್ತು. ಹೌದಾ? ನೀವೇನಂತೀರಾ? ಯಾವ್ದು ಸಜೆಸ್ಟ್ ಮಾಡ್ತೀರಾ? ಲೈಟ್ ಪಿಂಕು ತಿಂದ್ರಿ ಮತ್ತು ಜಪಾನೀಸ್ ರೆಡ್ ತಿಂದ್ರಿ. ನಿಮ್ಗೆ ಯಾವ್ದು ಪರವಾಗಿಲ್ಲ ಅನ್ನಿಸ್ತು? ಜಾಪನೀಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ. ಸ್ವಲ್ಪ ಏಜ್ ಆದವ್ರಿಗೆ, ಅಲ್ಲಿಲ್ದೇವ್ರವ್ರಿಗೆಲ್ಲ ಜಾಪನೀಸ್ ರೆಡ್ ಡೈಮಂಡ್ ತುಂಬ ಚೆನ್ನಾಗಿ ತಿನ್ಬೋದು. ಓಕೆ. ಇದು ಲೈಟ್ ಪಿಂಕ್ ಬಂದು ಸ್ವಲ್ಪ ಸೀಡ್ಸ್ ಬರುತ್ತೆ, ಜಾಪನೀಸ್ ಬಂದು ಸೀಡ್ ಲೆಸ್ ಇರುತ್ತೆ. ಹಂಗಾಗಿ ಮಕ್ಕಳು, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲ ಯೂಸ್ ಮಾಡೋ ಚೆನ್ನಾಗಿರುತ್ತೆ. ಓಕೆ. ಜಾಪನೀಸ್ ರೆಡ್ ಗಿಡ ನಿಮಗೆ ಏನನ್ನಿಸ್ತು? ಒಳ್ಳೆ ಕ್ವಾಲಿಟಿ ಇದೆ ಸರ್, ಚೆನ್ನಾಗಿದೆ. ಒಳ್ಳೆ ಹೈಟ್ ಗಿಡಗಳು ಕೊಡ್ತೀವಿ ನಾವು ನಿಮಗೆ. ಹೌದು. ಸೊ ಅದು ಹಿಂದೆಗಡೆ ಲೋಡ್ ಆಗಿಬಿಟ್ಟಿದೆ ಆಲ್ರೆಡಿ. ಹೌದು. ಸೊ ನಿಮ್ಗೆ ಯಾವ ರೀತಿ ಗಿಡ ಕೊಟ್ಟೆ ಅಂತ ಈಗ ನಮ್ಮ ಡ್ರೈವರ್ ತೋರಿಸ್ತಾರೆ. ಸೊ ಮತ್ತೆ ನಿಂಬೆ ಗಿಡ ತೊಗೊಂಡ್ರಿ, ವರ್ಷ ಪೂರ್ತಿ ಬಿಡ ಅಂತ ನಿಂಬೆ ಗಿಡ. ನಿಂಬೆಕಾಯಿ ಆಲ್ರೆಡಿ ಅದರಲ್ಲಿ ಇತ್ತು. ಆಲ್ರೆಡಿ ನಿಂಬೆಕಾಯಿ ಇರೋಂಥದ್ದೇ ತೊಗೊಂಡೋದ್ರಿ ನೀವು. ಮತ್ತು ಮಾವಿನ ಗಿಡ ತೊಗೊಂಡಿದ್ರೆ ಅದರಲ್ಲೂ ಕಾಯಿಗಳು ಬಿಟ್ಟಿದ್ದಾವೆ ಈಗ ಅನ್ ಸೀಸನಲ್ಲಿ. ಸರಿನಾ? ನೋಡಿ, ಇದು ಜಪಾನೀಸ್ ರೆಡ್ ಡೈಮಂಡು. ನೋಡಿ ಯಾವ ಥರ ಇದೆ ಗಿಡ. ನಿಮ್ಗೆ ಏನು ಅನ್ನಿಸ್ತು ಗಿಡ? ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ. ಇದ್ರದ್ದು ಅಲ್ಲ, ನೀವು ತುಂಬ ಜನದ ವೀಡಿಯೋಸ್ ನೋಡ್ತಿದ್ದೀನಿ ಅಂದರೆ, ಯಾವುದಾದ್ರು ಬೇರೆ ಚಾನಲ್ಸ್ ಎಲ್ಲ ನೋಡ್ತಿದ್ದೀರಿ ಅಂದರೆ. ಹೌದೌದು. ಅಲ್ಲೆಲ್ಲ ಯಾಕೋ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಓಕೆ. ಬಟ್ ಇಲ್ಲಿ ಬಂದಾಗ ನೋಡಿ, ಸ್ಟೆಮ್ಮು ಮತ್ತು ಈ ಲೀವ್ಸ್ ಎಲ್ಲ ನೋಡಿದಾಗ ಆ್ಯಕ್ಚುಲಿ ತುಂಬ ಫ್ರೆಶ್ ಇದೆ. ಓಕೆ. ಮತ್ತು ತುಂಬಾ ಹೆಲ್ದಿ ಆಗಿದೆ. ಓಕೆ. ಸೊ ಅದಕ್ಕೋಸ್ಕರ ನಾನು ಏನು ಅಂದ್ಕೊಂಡು ಬಂದಿದ್ದೆ ಅದರಲ್ಲಿ ಎಲ್ಲ ಡಬಲ್ ತೊಗೊಂಡಿದ್ದೀನಿ. ಓಕೆ ಸರ್. ಇದೇ ರೀತಿ ಯಾರನ್ನಾರು ಸಜೆಸ್ಟ್ ಮಾಡ್ತೀರಾ ನಮ್ಮ ನರ್ಸರಿನ? ಡೆಫಿನೆಟ್ಲಿ ಮಾಡೋಣ. ಓಕೆ ಸರ್. ಓಕೆ, ಧನ್ಯವಾದಗಳು ಇಷ್ಟು ದೂರ ಬಂದಿದ್ದಕ್ಕೆ. ಖುಷಿ ಆಯಿತು.